ಅವಳೆ ಯಾರೋ ನೈಟಿ ಹಾಕೊಂಬಿಟ್ಟವಳ ಮೇಲೆ. ಇವರೆಲ್ಲ ನೋಡಿ ಬಿಗ್ ಬಾಸ್ ಬಂದಂಗೆ ಬಂದವ್ರೆ ನೋಡಿ. ಅಲ್ಲ ನೀರು ಇಳಿತಾನೆ ಇಲ್ಲ, ಮೇಕಪ್ ಹೋಗುತ್ತೆ ಅಂತ. ಹಾ ಕರೆಕ್ಟ್ ಆಗಿ ಹೇಳಿದ್ದೀರಾ. ಅವಳ ಮಗ್ದಲ್ಲಿ ಗಾಬರಿ ನೋಡ್ಬೇಕಾಗಿತ್ತು. ಹೌದಾ? ಆಮೇಲೆ ಸಖತ್ತಾಗಿ ನಂಗೆ ಸುಜಿತ್ ವಿಡಿಯೋ ಮಾಡ್ಕೊಡ್ತಾರೆ. ಪ್ರಪಂಚ ನೋಡ್ತಾ ಇದ್ದು ಅಂಡರ್ ವಾಟರ್ ಒಂದು ಪ್ರಪಂಚ ಇದೆ, ಆಸಮ್ ಆಗಿದೆ. ನಾವು ಸುಮ್ಮನೆ ಹೋಗ್ಬೇಕು, ನೋಡ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ಬರ್ತಾ ಇರ್ಬೇಕಷ್ಟೇ. ಇವರೆಲ್ಲ ಬ್ಯೂಟಿಫುಲ್ ಆಂಟೀಸ್, ಸಾರಿ ಬ್ಯೂಟಿಫುಲ್ ಗರ್ಲ್ಸ್. ನಮ್ಮ ಯಂಗ್ಸ್ಟರ್ ಇಷ್ಟು ಡೈಲಾಗ್ ಹೇಳಕ್ಕೆ ಎಷ್ಟೋ ತಗೊಂಡೆ ನಿಜ, ಎಷ್ಟೋ ಪ್ರಾಕ್ಟೀಸ್ ಮಾಡಿದೆ ನಿಜ. ಸೋನು ನೀನು ತೊಡೆ ಮೇಲೆ ಕೂತ್ಕೊಳ್ಳೋ ಎಷ್ಟೋ ಟೈಮ್ ತಗೊಂಡು ಅಷ್ಟೋ ಪ್ರಾಕ್ಟೀಸ್ ಮಾಡಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಡೇ 2 ಸಬ್ಸ್ಕ್ರೈಬರ್ಸ್ ಟ್ರಿಪ್ ಯಾವ ಥರ ಇದೆ ಅನ್ನೋದನ್ನ ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ಬನ್ನಿ. ನಾವೆಲ್ಲಿದ್ದೀವಿ ಅಂತ ಹೇಳಿದ್ರೆ ಕುಮಟಾದಲ್ಲಿರುವ ಒಂದು ಸಿಲ್ವರ್ ಸ್ಯಾಂಡ್ ರೆಸಾರ್ಟಲ್ಲಿದ್ದೀವಿ. ಸೊ ಬೆಳಗ್ಗೆ ಎಲ್ಲರೂ ಎದ್ದು ರೆಡಿ ಆಗಿ ಆಲ್ರೆಡಿ ಬ್ರೇಕ್ಫಾಸ್ಟ್ಗೆಲ್ಲ ಹೋಗಿದ್ದಾರೆ. ನಾವೇ ಲೇಟು. ಸೊ ಬನ್ನಿ ಹೋಗಿ ಬ್ರೇಕ್ಫಾಸ್ಟ್ ಏನಿದೆ ನೋಡಿಕೊಂಡು ಎಲ್ಲರನ್ನು ಮಾತಾಡಿಸ್ಕೊಂಡು. ಇವತ್ತಿನ ದಿನ ಸೂಪರ್ ಎಕ್ಸೈಟೆಡ್ ಆಗಿರುತ್ತೆ ಗೈಸ್. ಆ್ಯಕ್ಟಿವಿಟಿ ಇನ್ಕ್ಲೂಡೆಡ್ ಆಗಿರುತ್ತೆ, ಯಾಕೆಂದರೆ ಇವತ್ತು ನಾವೆಲ್ಲ ಸ್ಕೂಬಾಗಿ ಹೋಗ್ತಾ ಇದ್ವಿ, ಅದೇ ಇರೋವಂಥದ್ದು. ಸೊ ಬನ್ನಿ ಯಾವ ಥರ ಇರುತ್ತೆ ನೋಡೋಣ. ನೋಡಿ ಹೊಟ್ಟೆ ತುಂಬ ಪೆಣ್ಣಿಗೆ ತಿನ್ಬಿಟ್ಟು ಹೆಂಗೆ ಹೋಯ್ತಾವ್ರೆ. ಅವಳೆ ಯಾರೋ ನೈಟಿ ಹಾಕೊಂಬಿಟ್ಟವಳ ಮೇಲೆ. ಅಲ್ಲ ತಿಂದಿರೋದೆಲ್ಲ ಕಾಣಿಸ್ಬಾರ್ದು, ಹೊಟ್ಟೆ ಕಾಣಿಸ್ಬಾರ್ದು. ನೋಡಿ ನಾಷ್ಟ ಬಂದು ಅವಲಕ್ಕಿ ಎಣ್ಣೆ ಹೇಳ್ತಾರ ಅವಲಕ್ಕಿ, ಮಂಗಳೂರು ಬಂತು. ಓಕೆ ಗೈಸ್, ಪಿಂಡಿಗೆ ನಾಷ್ಟ ಮಾಡಿ ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಬಸತ್ತಕ್ಕೆ. ಸೊ ಬಸತಿ ಮೊದಲನೇ ಕೆಲಸ ಮಾಡುವಂಥದ್ದೇನೆ ದೇವಸ್ಥಾನಕ್ಕೆ ಹೋಗುವಂಥದ್ದು. ಮುರುಡೇಶ್ವರ ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ಅಲ್ಲಿಂದ ಸ್ಕೂಬಾಗಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ. ಅಲ್ಲ ಇದೇ ಗೈಸ್ ರೆಸಾರ್ಟು. ಆ್ಯಂಡ್ ಇವರೇ ನಮ್ಮ ಸಬ್ಸ್ಕ್ರೈಬರ್ಸ್ ಗೈಸ್. ನೀವೆಲ್ಲ ನೋಡ್ತಾ ಇದ್ದೀರಾ, ಇವ್ರು ಯಾರು ಟ್ರಿಪ್ಪಿಗೆ ಬಂದಿಲ್ಲ. ಇವರೆಲ್ಲ ನೋಡಿ ಬಿಗ್ ಬಾಸ್ಗೆ ಬಂದಂಗೆ ಬಂದವ್ರೆ ನೋಡಿ. ಅದಕ್ಕೆ ನಿಮ್ಮನ್ನ ಕಳಿಸಿಲ್ಲ. ಬಿಗ್ ಬಾಸ್ ಇವ್ರನ್ನ ನೋಡ್ಕೊಂಬಿಡಿ. ಬಿಗ್ ಬಾಸ್ ಫಸ್ಟ್ ಇವ್ರನ್ನ ಕಳಿಸ್ಬೇಕು ನೆಕ್ಸ್ಟ್ ಸೀಸನ್ನು. ಅಷ್ಟೇ ಮುಗೀತವ್ರ ಕತೆ. ನಾವು ಗೊತ್ತಲ್ಲ, ನಮ್ಮನ್ನ ಕಳಿಸ್ಬಿಟ್ರೆ ಮುಗೀತು. ಇಮ್ಯಾಜಿನ್ ಮಾಡ್ಕೋತಾ ಇದ್ದೀನಿ ನಾನು, ನನ್ನನ್ನು ಏನಾದರೂ ಕಳಿಸಿದ್ರೆ ಏನು ಮಾಡೋದು ಅಂತ. ಓ ಇನ್ನೂ ಅಣ್ಣ ರೆಡಿನೇ ಆಗಿಲ್ಲ. ಲೋ ಸಾಗರ್, ಏಯ್ ಈ ಫಿಗರ್ ನೋಡಿ ಗೈಸ್. ಹಿಂದೆ ತಿರ್ಗು, ಕೂದಲು ತೋರಿಸಿ ನಿಂದು. ಓಹೋ ಹಾಂ ನೋಡಿ. ಹಾಂ ನನಗೇನಾದರೂ ಒಂದು ಆಸೆ ಇದ್ದರೆ ಅದನ್ನ ಇವಳು ಕೂದಲು ಕಟ್ ಮಾಡಿಸೋದೇನೆ. ಯಾವ ಇವೆಲ್ಲ. ಬನ್ನಿ ಹ್ಯಾಪಿ ಬರ್ಡೇ. ಓಕೆ ಗೈಸ್, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಬಸ್ ಹತ್ತಿ ಇವಾಗ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಮುರುಡೇಶ್ವರ. ಮೀನ್ ಮೇಲೆ ಅದಕ್ಕೂ ಮುಂಚೆ ನಮಗೊಂದು ಬ್ಯಾಡ್ಜ್ ಕೊಟ್ಟಿದ್ದಾರೆ ನೋಡಿ. ಬ್ಯಾಡ್ಜ್ ಏನು ಮಸ್ತಾಗಿದೆ, ತೋರಿಸ್ತೀನಿ ರೀ. ನೋಡಿ ಗೈಸ್ ಯಾವ ಥರ ಇದೆ, ಸಖತ್ತಾಗಿದೆ ಅಲ್ಲ. ಆ್ಯಂಡ್ ನನ್ನ ಕೈಲಿ ಏನು ಲೈಟ್ರು ಅಂತ ಶಾಕ್ ಆಗಿಬಿಡಿ. ಆ್ಯಕ್ಚುಲಿ ನನ್ನ ಹೊಸ ಮಾಸ್ಕ್ನ ಡೀಫಾಗ್ ಮಾಡ್ತಾ ಇದ್ದೀನಿ. ಎಲ್ಲ ರೆಡಿನಾ ಸ್ಕೂಬಾಗೆ? ಸಾಕು ಜಾಸ್ತಿ ಆಗುತ್ತೆ. ಆಮೇಲೆ ಕೇಳಿಸ್ಕೊಳ್ಳಿ, ಫಸ್ಟ್ ಹೇಳ್ಬಿಡ್ತೀನಿ, ಅಲ್ಲಿ ಬೋಟಲ್ಲಿ ಹೇಳ್ತೀನಿ, ಯಾರು ಗಾಬರಿ ಬೀಳಕ್ಕೆ ಹೋಗ್ಬಿಡಿ, ಏನೂ ಆಗಲ್ಲ. ಓಕೆ ಗೈಸ್, ಇವಾಗ ನಾವೆಲ್ಲಿ ಬಂದು ರೀಚ್ ಆಗಿದ್ದೀವಿ ಅಂತ ಹೇಳಿದ್ರೆ ಡಾಲ್ಫಿನ್ ಡೈವ್. ಓ ಗೈಸ್ ಎಲ್ಲ ಫಾರ್ಮ್ ಫಿಲ್ ಮಾಡ್ತಾ ಇದ್ದಾರೆ. ವಾ 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 ಜೋಶಲ್ಲಿದ್ದಾರೆ, ಎಲ್ಲ ಫುಲ್ ಫಾರ್ಮ್ ಫಿಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದೇ ಜೋಶ್ ನನಗೂ ಇತ್ತು, ಇವತ್ತಿಗೂ ಇದೆ. ಆ್ಯಂಡ್ ಐ ಆಮ್ ಲೈಕ್ ಸೂಪರ್ ಎಕ್ಸೈಟೆಡ್ ಬಿಕಾಸ್ ಐ ಆಮ್ ಗೋಯಿಂಗ್ ಫಾರ್ ಅ ಡೈವ್. ಬನ್ನಿ ಹೋಗೋಣ. ಎಲ್ಲರಿಗೂ ಒಂದೇ, ನನ್ನ ಫೋಟೋ ವೀಡಿಯೋ ಬೇಕು, ನನ್ನ ಫೋಟೋ ವೀಡಿಯೋ ಬೇಕು, ನನ್ನ ಫೋಟೋ ವೀಡಿಯೋ ಬೇಕು ಅಂತ. ಹಾಂ ಆಮೇಲೆ ನಾನು ಬೋಟಲ್ಲಿ ಹೋಗ್ಬೇಕಾದ್ರೆ ಇನ್ನೊಂದು ಹೇಳ್ತೀನಿ, ಅವಾಗ ನೀವೇ ಸುಮ್ಮನೆ ಆಗೋಯ್ತೀರಿ, ಯಾರು ಫೋಟೋ ವೀಡಿಯೋ ಕೇಳಲ್ಲ. ಓಕೆ ಗೈಸ್, ಫೈನಲಿ ಎಲ್ಲ ರೆಡಿ ಆಗಿ ಇವಾಗ ನಾವೆಲ್ಲ ಹೊರಟಿದ್ದೀವಿ ಅಂತ ಹೇಳಿದ್ರೆ ಬೀಚ್ ಕಡೆಗೆ. ಸೊ ಸಮುದ್ರಕ್ಕೆ ಇವಾಗ ಇಳಿಸೋದೆ ಎಲ್ಲರೂ. ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಸ್ಕೂಬಾ ಮಚ್ಚ ಅಲ್ಲ, ಇಂಡಿಯಾದಲ್ಲಿ ಅಂಡಮಾನ್ ಇಂಡಿಯಾನೇ ಕಣೋ. ಯೂನಿಯನ್ ಟೆರಿಟರಿ ನಮ್ಮ ಕರ್ನಾಟಕದಲ್ಲಿ ಫಸ್ಟ್. ಹಾಂ ಸೊ ನೋಡೋಣ ಬನ್ನಿ. ಕರ್ನಾಟಕದಲ್ಲಿ ಬಿಟ್ಟು ಬೇರೆ ಎಲ್ಲ ಕಡೆ ಎಲ್ಲರೂ ನಮ್ಮ ನೇತ್ರಾಣಿನ ತುಂಬ ಒಂದು ಇದರಲ್ಲಿ ಹೊಗಳಿದ್ದಾರೆ, ಆದರೆ ನಾವು ಹೋಗೋಕ್ಕೆ ಆಗಿಲ್ಲ. ಇವಾಗ ನಾನು ಹೋಗಿ ನೇತ್ರಾಣಿ ಬ್ಯೂಟಿ ಯಾವ ಥರ ಇದೆ ಅಂತ ನೋಡ್ಬಿಟ್ಟು ನಿಮ್ಗೆಲ್ಲರಿಗೂ ತಿಳಿಸ್ತೀನಿ. ಆ್ಯಂಡ್ ಆದರೆ ನಿಮ್ಗೆಲ್ಲರಿಗೂ ತೋರಿಸ್ತೀನಿ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಯಾವ್ಯಾವ ಥರ ಸ್ಕೂಬಾ ಮಾಡ್ತಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಯಾರ್ಯಾರ ಎಕ್ಸ್ಪೀರಿಯನ್ಸ್ ಯಾವ್ಯಾವ ಥರ ಇರುತ್ತೆ ಅಂತಲೂ ಕೂಡ ಹೇಳ್ತೀನಿ. ಆದರೆ ಎಲ್ಲರೂ ಹುಷಾರಾಗಿ ಹೋಗಿ ಹುಷಾರಾಗಿ ಬರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಪ್ಪ ಅಷ್ಟೇ. ಬನ್ನಿ ಗೈಸ್ ಹೋಗೋಣ. ಆಕ್ವಾಗಲ್ಸ್ ಇವ್ರ ತಲೆಗೆ ಒಂದು ಸ್ವಲ್ಪ ಉಳ ಬಿಡೋಣ. ಇವಾಗ ನೋಡಿ ನಿಮ್ಗೊಂದೆಲ್ಲ ಒಂದು ಹೇಳ್ಕೊಡ್ತೀನಿ. ಇದು ಏನು ಗೊತ್ತಾ? ಏನು ಹೇಳು?
ಆಕ್ಸಿಜನ್ ಆಕ್ಸಿಜನ್ ಅಲ್ಲ ಇದು ನೈಟ್ರೋಜನ್ ಅಲ್ಲ ವಿತ್ ನೈಟ್ರೋಜನ್ ಎಸ್ ಇದರಲ್ಲಿ ಎಷ್ಟು ಪರ್ಸೆಂಟ್ ಆಕ್ಸಿಜನ್ ಇರುತ್ತೆ ಎಷ್ಟು ಪರ್ಸೆಂಟ್ ನೈಟ್ರೋಜನ್ ಇರುತ್ತೆ ಗೊತ್ತಾ 21 ಅನ್ಸುತ್ತೆ 70% ನೈಟ್ರೋಜನ್ ಎಸ್ ಶಿ ಇಸ್ ದ ಒನ್ ಶಿ ಇಸ್ ದ ರೈಟ್ ಇಲ್ಲಿ ನಾವು ಇದು ಫುಲ್ ಆಕ್ಸಿಜನ್ ಇರಲ್ಲ ಇದರಲ್ಲಿ 21% ಅಷ್ಟೇ ಆಕ್ಸಿಜನ್ ಇರೋದು 79% ನೈಟ್ರೋಜನ್ ಇರುತ್ತೆ ಇದರಲ್ಲಿ ಅದಕ್ಕೆ ಅಲ್ಲಿಂದ ಸ್ಕೂಬಾ ಮುಗಿಸ್ಕೊಂಡ್ ಬಂದ್ಮೇಲೆ ಹೊಟ್ಟೆ ಎಲ್ಲ ಒಂದೊಂದ್ ತರ ಹಿಂಗ್ ಆಡ್ತಿರುತ್ತೆ ಅದಕ್ಕೆ ಓಕೆ ಗೈಸ್ ಫೈನಲಿ ನಾವೆಲ್ಲ ಸ್ಕೂಬಾಗೆ ಹೋಗ್ತಾ ಇದೀವಿ ಜೋಶ್ ಹೆಂಗಿದೆ ವಿ ಆರ್ ಆಲ್ ಸೂಪರ್ ಎಕ್ಸೈಟೆಡ್ ಲೆಟ್ಸ್ ಗೋ ಫಾರ್ ಸ್ಕೂಬಾ ಕಮ್ ಆನ್ ಗೈಸ್ ನಮ್ಮ ದೋಸ್ತ ಬರ್ತಾ ಇದ್ದಾನೆ ಇನ್ನೊಂದು ಕಡೆ ಬನ್ನಿ ಮಾತಾಡ್ಸೋಣ ಏ ಗುರು ನಿನ್ನ ತಮ್ಮಂಗೆ ಕರ್ಕೊಂಡ್ ಬಂದಿದ್ದೀನಿ ನೋಡಿ ಗುರು ಹಿಂಗೆ ಸೇಮ್ ಯಾವ್ದು ಜೋಶ್ ಹಿಂಗೆಲ್ಲ ಕಿಂಡಲ್ ಮಾಡೋದು ಇಲ್ಲಪ್ಪ ನಿಮ್ನ ಕಿಂಡಲ್ ಮಾಡಕ್ಕಾಯ್ತದ ನಿಮ್ನ ಕಿಂಡಲ್ ಮಾಡಿ ನಾ ಬದುಕಿರಕ್ಕಾಯ್ತದ ಆರಾಮ ಹೆಂಗಾಯ್ತು ಕ್ಲಿಯರ್ ವಾಟ್ರು ಹೌದಾ ಫುಲ್ ನಶೆಯಲ್ಲೇ ಇದ್ದೀರಾ ನೀರು ನಶೆಯಲ್ಲಿ ಹೊಟ್ಟೆ ತುಂಬ ಊಟ ಮಾಡ್ಬೇಕು ಈಗ ತಿನ್ಬೇಕು ನೆಕ್ಸ್ಟ್ ಪ್ಲಾನು ಎಲ್ಲ ಊಟ ಮಾಡಿದ್ದೀರಾ ಅದಕ್ಕೆ ನಾನು ಅದಕ್ಕೆ ಹೇಳಿದೆ ಯಾರಿಗೂ ಊಟ ಮಾಡ್ತಿಲ್ಲ ನಾನು ಆಮ್ಲೆಟ್ ಇಲ್ಲ ನಾವೇನು ತಿಂದಿಲ್ಲ ಸದ್ಯಕ್ಕೆ ಹೆಂಗಿತ್ತು ನಮ್ಮ ಬಾಯ್ಸ್ ಎಲ್ಲ ಮಸ್ತು ಬಿರಿಯಾನಿ ತಿನ್ಕೊಂಡ್ ಬಂದವನೆ ಮೀನು ಫುಡ್ ಹಾಕ್ತಾರೆ ಮಾಡಿ ಹುಷಾರು ಹಾಂ ಸರಿ ಆಯ್ತು ಮುಗಿಸ್ಕೊಂತೀನಿ ಸ್ಕೂಬಾ ಮಾಡಿ ಅಲ್ಲ ನೀರು ಇಳಿತಾನೆ ಇಲ್ಲ ಮೇಕಪ್ ಹೋಗುತ್ತೆ ಅಂತ ಕರೆಕ್ಟಾಗಿ ಹೇಳಿದ್ದೀರಾ ಗೈಸ್ ಅಂತೂ ಇಂತೂ ಎಲ್ಲ ಜೋಶಲ್ಲಿ ಅವರೇ ನೋಡಿ ಯಾವ ರೇಂಜಿಗೆ ಜೋಶಲ್ಲಿದ್ದಾರೆ ಅಂತೇಳಿ ಹಾಂ ಇಲ್ಲಿ ಎಲ್ಲ ನಿಮ್ಮ ಗ್ಯಾಜೆಟ್ಸ್ಗಳು ಹುಷಾರು ಹಾಕೋಣ ಅಲ್ಲಿ ಕೊಡ್ತೀನಿ ಬ್ಯಾಗು ನೋಡ್ಕೊಳ್ಳಿ ದಯವಿಟ್ಟು ಅದು ನೋಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ಮೈಂಡ್ ಅದು ರಿಜಿಸ್ಟರ್ ಮಾಡ್ಕೊಳ್ಳಿ ಆಮೇಲೆ ಹಿಂಗೆ ಅಂದ್ಬಿಟ್ಟು ಅವ್ರ ಮೇಲೆ ಕರ್ಕೊಂಡ್ ಬಂದ್ಬಿಡ್ತಾರೆ ಸೊ ಸ್ವಲ್ಪ ಯೋಚನೆ ಮಾಡಿ ಏನಾಗಲ್ಲ ಧೈರ್ಯ ತಗೊಳ್ಳಿ ನೀವಿದೀವಿ ಅಂತಾನೆ ಧೈರ್ಯ ನಮ್ಗೆ ಲೈಫ್ ಜಾಕೆಟ್ ಟೈಟ್ ಮಾಡ್ಕೊಳ್ಳಿ ಇರಿ ಹೋಗೋಣ ಹಾಯ್ 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 ಹಲೋ ಸೂಪರ್ 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 ಕಮಾನ್ ಭಯ್ಯ ಕಮಾನ್ ಅವ್ಳ ಮಗ್ದಲ್ಲಿ ಗಾಬರಿ ನೋಡ್ಬೇಕಾಗಿತ್ತು ನೋಡಿ ಇವ್ರು ಶೇಟ್ ಸಮೇತ ತೆಗಿಬಿಟ್ರು ಹೋಯ್ತು ಶೇಟ್ ಹಿಡ್ಕೊಂಡ್ರ ಹೋಗಿದ್ರೆ ತಗೊಂಬತ್ತೈತೆ ಬಿಡಿ ಈ ಕಡೆ ಇದು ಬರ್ಲಿಲ್ಲ ಶಿಷ್ಯ ಭಯ್ಯ ಶೇಡ್ಸ್ ಕೊಡಿ ಶೇಡ್ಸ್ ಹಾಕಿ ಕರ್ಕೊಂಡು ಹೋಯ್ತಾ ಅವ್ರೆ ಉಂಟ ಆಡ್ಸ್ಕೊಂಡು ಹೆಂಗಿತ್ತು ಸೂಪರ್ ಆಗಿತ್ತು ಸಖತ್ತಾಗಿತ್ತು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ತುಂಬಾ ಎಂಜಾಯ್ ಮಾಡಿದೆ ನಾನು ಥ್ಯಾಂಕ್ ಯು ಸೋ ಮಚ್ ಸೂಪರ್ ಹೌದಾ ಆಮೇಲೆ ಆಮೇಲೆ ಸಖತ್ತಾಗಿ ನಂಗೆ ಸುಜಿನ್ ವಿಡಿಯೋ ಮಾಡ್ಕೊಡ್ತೀನಿ ತುಂಬಾ ಚೆನ್ನಾಗಿತ್ತು ತುಂಬಾ ಅಂದ್ರೆ ತುಂಬಾ ಅದ್ರ ಹೇಳಕ್ಕಾಗಲ್ಲ ಎಕ್ಸ್ಪೀರಿಯನ್ಸ್ ಮೇಲೆಲ್ಲರ ಪ್ರಪಂಚ ನೋಡ್ತಾ ಇದ್ದು ಅಂಡರ್ ವಾಟರ್ ಒಂದು ಪ್ರಪಂಚ ಇದೆ ಆಸಮ್ ಆಗಿದೆ ನಾವು ಸುಮ್ಮನೆ ಹೋಗ್ಬೇಕು ನೋಡ್ಬೇಕು ಎಕ್ಸ್ಪೀರಿಯನ್ಸ್ ಮಾಡಬೇಕು ಬರ್ತಾ ಇರ್ಬೇಕಷ್ಟೇ ಇವಾಗ ಸಾಗರ್ ಅವರು ಬರ್ತಾ ಇದ್ದಾರೆ
ಓಕೆ ಗೈಸ್ ಸ್ಕೂಬಾ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಇವಾಗ ವಾಪಸ್ಸು ಬೆಂಗಳೂರು ಕಡೆ ಓಡ್ತಾ ಇದ್ದೀವಿ. ಸೊ ಬನ್ನಿ, ಅದಕ್ಕಿಂತ ಮುಂಚೆ ಎಲ್ಲರನ್ನೂ ಮಾತಾಡ್ಸ್ಕೊಂಬರೋಣ. ಫಸ್ಟ್ ಇವನೇ ನಮ್ಮ ಶಿಷ್ಯನೇ ಮಾತಾಡ್ಸೋಣ. ಶಿಷ್ಯ ಹೆಂಗಿತ್ತು ಸ್ಕೂಬಾ ಶಿಷ್ಯ? ಸೀರಿಯಸ್ ಆಗಿ ಗೋವಾದಲ್ಲಿ ಏನು ನಾವು ಮಾಡಿದ್ವಿ ಗೋವಾ ಕಂಪೇರ್ ಮಾಡ್ತಾ ಇದೆಯಾ? ಅಷ್ಟು ನನಗೆ ತುಂಬ ಇಷ್ಟ ಆಯಿತು. ಖುಷಿ ಆಯ್ತಾ? ನಾನು ಅದೇ ಕೋರ್ಸ್ ಮಾಡಬೇಕು ಅಂತ ಹೇಳಿದ್ದೆ ನಿನಗೆ. ಮಾಡೋಣ ಓಕೆ, ಅತಿ ಶೀಘ್ರದಲ್ಲಿ. ಡನ್ ಡನ್ ಡನ್. ದೊಡ್ಡ ಶಿಷ್ಯ ಇದ್ದಾನೆ ಇಲ್ಲಿ ನೋಡಿ. ಡಯಟು ಹಾಲು ಆಯ್ತಪ್ಪ. ಹಾಲಲ್ವಾ? ಶುಗರ್ ಇಲ್ವಾ? ಶುಗರ್ ಇಲ್ಲ, ಶುಗರ್ ಸ್ಕೂಬಾ ಹೆಂಗಿತ್ತಪ್ಪ? ಸ್ಕೂಬಾಲಿ ಮೀನ್ ಕಾಣಿಸ್ತು, ಹಾಂ. ಕ್ಯಾಮ್ರಲ್ಲಿ ನಾನು ಕಾಣಿಸ್ತಾ ಇದ್ದೀನಿ. ಇವನು ಅರ್ಧ ಶೂಟ್ ಹಾಕೋದೇನು ಕೆಲಸ. ಇಂಥವ್ರೊಬ್ರು ಇರಬೇಕು ಗೈಸ್, ಇಂಥವ್ರೊಬ್ರು ಇರಬೇಕು. ಆ್ಯಕ್ಚುಲಿ ನೋಡಿ, ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತಾ ಇರೋದು ಎಂಥ ಒಳ್ಳೆ ಕೆಲಸ ಇವೆಲ್ಲ. ಓಕೆ ಗೈಸ್, ಫ್ರೆಶ್ ಅಪ್ ಎಲ್ಲ ಆದಮೇಲೆ ಸ್ವಲ್ಪ ಜನ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದರು. ದೇವಸ್ಥಾನದಿಂದ ಬಂದಮೇಲೆ ಎಲ್ಲರನ್ನೂ ಪಿಕ್ ಮಾಡಿಕೊಂಡು ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಹೋಟೆಲ್ ಸಿತಾರ. ಸೊ ಇಲ್ಲಿ ಚೆನ್ನಾಗಿರುತ್ತಂತೆ ಫುಡ್ಡು, ಏನು ಅಂತ ಗೊತ್ತಿಲ್ಲ. ಬಂದು ಹೋಗಿ ನೋಡಿ ತಿಂದ್ಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ. ಅದಕ್ಕೂ ಮುಂಚೆ ಯಾರು ಏನು ಪ್ರಾಪರಾಗಿ ನಾನ್ ವೆಜ್ ತಿಂದಿಲ್ಲ, ಮಂಗಳೂರು ಸ್ಟೈಲು ಫಿಶ್ ಗಿಶ್ ಏನು ತಿಂದಿಲ್ಲ. ಇವಾಗ ಎಲ್ಲರೂ ಕರ್ಸಿ ಇಲ್ಲಿ ತಿನ್ನಿಸ್ಬಿಟ್ಟು ಆಮೇಲೆ ಕಳ್ಸೋಣ ಬನ್ನಿ. ಇವರೆಲ್ಲ ಬ್ಯೂಟಿಫುಲ್ ಆಂಟೀಸು, ಸಾರಿ ಬ್ಯೂಟಿಫುಲ್ ಗರ್ಲ್ಸ್. ನಮ್ಮ ಯಂಗ್ಸ್ಟರ್ ಹಾಂ, ಬ್ಯೂಟಿಫುಲ್ ಗರ್ಲ್ಸ್. ಎಲ್ಲಾರನ್ನೂ ಆಮೇಲೆ ಮಾತಾಡ್ಸಾರ ಬನ್ನಿ. ಇವನಲ್ಲ ಇವನು ಚೆನ್ನಾಯ್ತಾ? ಕಳ್ಸಿದ್ರು, ಬಟ್ ನನ್ನ ಕೆಲಸ ಎಲ್ಲ ಇವರೇ ಮಾಡೋರು ಸೂಪರ್ ಆಗಿ. ಬಿಲ್ಡಪ್ ಆಗ್ತಾವೆ, ನನಗೆ ಬಿಲ್ಡಪ್ ಆಗ್ತಾನೆ. ಆರಾಮಾಗಿ ಟೂರಿಸ್ಟ್ ಆಗಿ ಬಂದಿದ್ದೆ ನಾನು. ಪೇಮೆಂಟ್ ಅವ್ರಿಗೆ. ಓಕೆ ಗೈಸ್, ರೆಸ್ಟೋರೆಂಟಿಗೆ ಬಂದು ಫುಡ್ ಆರ್ಡರ್ ಮಾಡಿದ್ದೀವಿ ಇವಾಗ. ಸೊ ಫುಡ್ ಬರೋವರೆಗೂ ಎಲ್ಲರ ಹತ್ರ ಹೋಗಿ ಹೆಂಗಿತ್ತು ಅಂತ ಕೇಳ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಹೆಂಗನ್ಸ್ತು? ಚೆನ್ನಾಗಿತ್ತು ಫಸ್ಟ್ ಎಕ್ಸ್ಪೀರಿಯನ್ಸ್. ಹಾಂ, ಖುಷಿ ಆಯ್ತಾ? ಒಟ್ನಲ್ಲಿ ಟೈಮೆಲ್ಲ ತೋರಿಸಿದ್ರು ತಾನೆ? ನಾನು ಫಸ್ಟ್ ಡೈ ಹೊಡೆದಿದ್ದ ತಕ್ಷಣ ನಾನು ಫಸ್ಟ್ ಏನು ಮಾಡ್ತೀನಿ, ಪ್ಲಾಸ್ಟಿಕ್ ಕ್ಲಿಯರ್ ಮಾಡ್ತೀನಿ. ಅದೊಂದು ನಮ್ಗೆ ಹೇಳ್ಕೊಟ್ಟಿರೋದು. ಪ್ಲಾಸ್ಟಿಕ್ ಕ್ಲಿಯರ್ ಮಾಡಬೇಕು. ಏನಾದರೂ ನಮ್ಗೇನಾದ್ರು ಸಿಕ್ಕಿದ್ರೆ ಇಟ್ಸ್ ಕೈಂಡ್ ಆಫ್ ಸರ್ಚಿಂಗ್ ಫಾರ್ ಸಮಥಿಂಗ್ ನಿಧಿ ಥರ. ಹೋಗಿದ ತಕ್ಷಣ ಮೇಲೆ ಹೊಳಿತಾಯ್ತು. ಏನಪ್ಪ ಹಿಂಗೆ ಹೊಳಿತೈತೆ ಅಂತ ನುಗ್ದೆ ಒಳಗಡೆ. ನುಗ್ಗಿದ ತಕ್ಷಣ ಕಾಣಿಸಿದ್ದೆ ಬೆಳ್ಳಿ. ಸಿಲ್ವರ್ ಸಿಕ್ಕಿದ್ರೆ ಅದೃಷ್ಟ ಅಂತೆ. ಎತ್ಕೊಂಡ್ಬಂದು ಎಲ್ಲರಿಗೂ ತೋರಿಸ್ದೆ ಮಚ್ಚ ಸಿಕ್ತು ಅಂತ. ಏನ್ ಸಿಕ್ತು ಸಿಲ್ವರಲ್ಲಿ? ಅವ್ರ ಕೈಲಿ ಐತಲ್ಲ ಅದು ಅವ್ರದ್ದೇ ಅಂತೆ. ಹಾಂ, ಅದು ನನಗೆ ಸಿಕ್ತು. ನಾನು ತಗೊಂಬಂದು ಅವಳ ಕೈಗೆ ಕೊಟ್ಟೆ. ಎಷ್ಟು ಕೆಳಗಡೆ ಡೀಪಲ್ಲಿ ಇತ್ತು ಗೊತ್ತಾ ಅದು. ಅದು ಚೆನ್ನಾಗಿತ್ತು, ತಗೊಂಬಂದು ವಾಪಸ್ ಕೊಟ್ಟೆ. ಇದೆ ಅದು ಕಟ್ಟಾಗೈತೆ, ನಾನು ನೋಡಿದೆ. ಇಲ್ಲಿ ನೋಡಿ, ನನಗೆ ಇವ್ರದ್ದು ಅಂತ ಗೊತ್ತೇ ಇಲ್ಲ ಎಲ್ಲಿವರೆಗೂ. ನಮ್ಮ ಬಸ್ ಹತ್ತೋವರೆಗೂ ಇವಾಗ ಸುವಾಗ ಹೇಳ್ದೆ. ಇವ್ರು ಬಂದು ಹೇಳೋರಂತೆ ಯಾರಿಗೋ ಹಿಂಗೆ ಕಳೆದೋಗ್ಬಿಟ್ಟೈತೆ ಅಂತ. ಅವ್ನು ಬಂದು ನನಗೆ ಹೇಳ್ದ, ಮಚ್ಚ ಕಳೆದೋಗೈತೆ ಅಂತ. ನನಗೆ ಸಿಕ್ಕೈತೆ ಅಂದ್ಬಿಟ್ಟು ತಗೊಂಡು ಕೊಟ್ಟೆ. ಆನೆಸ್ಟ್ಲಿ ಹೇಳಬೇಕು ಅಂದರೆ ಸುಜಿತ್ ಗೌಡ್ರು ಮತ್ತು ಅವ್ರ ಟೀಮ್ ಜೊತೆ ಬಂದಿದ್ದಕ್ಕೆ ಈ ನಮ್ಮದು ಪ್ರವಾಸ ಏನಿದೆಯಲ್ಲ, ಇಟ್ ವೆಂಟ್ ಅಬ್ಸಲ್ಯೂಟ್ಲಿ ಅಮೇಝಿಂಗ್. ನಿಜವಾಗ್ಲೂ ಇವ್ರನ್ನ ಮತ್ತೆ ನೀವು ಎಲ್ಲ ಬಂದು ಜಾಯ್ನ್ ಆಗಿ, ಎಲ್ಲೇ ಟ್ರೆಕ್ಕಿಂಗ್ ಆಗಲಿ ಏನೇ ಆಗಲಿ ಅಮೇಝಿಂಗಾಗಿ ಮಾಡ್ತಾರೆ. ಎಲ್ಲರೂ ಜಾಯ್ನ್ ಆಗಿ, ಆಮೇಲೆ ಎಲ್ಲರೂ ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಯಾವುದು ಇದು ಪೇಯ್ಡ್ ಕೊಲಾಬ್ರೇಷನ್ಸ್ ಅಲ್ಲ, ಇಲ್ಲಿ ಯಾರು ಇವ್ರು ಗೊತ್ತಿರೋರು ಅಲ್ಲ. ಇಲ್ಲಿಗೆ ಬಂದಮೇಲೆ ನಮಗೆ ಗೊತ್ತಾಯಿತು. ಆಮೇಲೆ ನಾವು ಸಬ್ಸ್ಕ್ರೈಬ್ ಮಾಡಿ ಇವ್ರ ಚಾನಲ್ನ ನೋಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿ. ಮತ್ತು ದಿಸ್ ಇಸ್ ಹಾನೆಸ್ಟ್ ರಿವ್ಯೂ. ಗೈಸ್, ಇವಾಗ ಏನು ಮಾತಾಡಿದ್ರಲ್ಲ ಅವರು ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಆ್ಯಕ್ಚುಲಿ. ಆಮೇಲೆ ಅವ್ರು ರ್ಯಾಂಡಮ್ ಆಗಿ ಬಂದಿದ್ದು ನಮ್ಮ ಗೋಪ್ರಾಣ ಟೀಮಿಂದ. ಆಮೇಲೆ ಬಂದು ಕ್ಲೋಸ್ ಆಗಿದ್ವಿ ಇವ್ರಿಗೆಲ್ಲ. ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ವಿ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟರು, ಒಳ್ಳೆ ಕೌಂಟ್ರುಗಳು ಕೊಟ್ಟರು. ಆ್ಯಂಡ್ ಥ್ಯಾಂಕ್ಸ್ ಟು ದೀಸ್ ಪೀಪಲ್ ಆಲ್ಸೋ. ಇವರಿಷ್ಟು ಜನ ನೋಡಿ, ಇವರೆಲ್ಲ ಒಂದು ಬ್ಯಾಚು. ಅವರೆಲ್ಲ ಫಸ್ಟು ಟೆನ್ಷನ್ ಆಗಿದ್ರು, ಹೆಂಗೆ ಬರುತ್ತೋ ಸ್ಕೂಬಾ, ಏನಾಗುತ್ತೋ ಅಂತ. ಥ್ಯಾಂಕ್ ಯು. ಆ್ಯಂಡ್ ಯಾರಿಗೂ ಭಯ ಆಗಿಲ್ಲ ತಾನೆ? ಬ್ಲಾಗ್ ನೋಡಿ ಕಮೆಂಟ್ ಮಾಡ್ತೀವಿ, ಅದಕ್ಕೆ ಥ್ಯಾಂಕ್ ಯು. ಅದು ಇದೆಲ್ಲ ಬರಬೇಕು. ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀವಿ. ಏನ್ರಿ ಮೇಡಮ್, ಲೆಕ್ಚರ್ ಏನನ್ಸುತ್ತೆ? ತುಂಬ ಖುಷಿ ಆಯಿತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾನಂತೂ ಎಲ್ಲೂ ಸ್ವಿಮ್ಮಿಂಗ್ ಅಂತ ಎಲ್ಲ ಮಾಡಿದ್ದೇ ಇಲ್ಲ, ಯಾವತ್ತೂ ಮಾಡಿರಲಿಲ್ಲ. ಬಟ್ ಇಲ್ಲಿಗೆ ಬಂದಮೇಲೆ ಹೆಲ್ಪ್ ಮಾಡಿ, ಆಮೇಲೆ ಫಸ್ಟ್ ಬಿದ್ದಾಗಲೂ ಸಹ ಮುಳುಗ್ದಂಗೆ ಫೀಲ್ ಆಗ್ತಿತ್ತು. ಆಮೇಲೆ ಸ್ಟೇಜ್ ಬೈ ಸ್ಟೇಜ್ ಎಕ್ಸ್ಪ್ಲೈನ್ ಮಾಡಿದಾಗಲಿ, ನೀವಾಗಲಿ ಸಪೋರ್ಟ್ ಮಾಡಿದಾಗಲಿ, ಎಂಟೈರ್ ಟೀಮಲ್ಲಿ ನಾನು ಒಬ್ಬಳು ಎಂಜಾಯ್ ಮಾಡಿದೆ. ಇಟ್ ವಾಸ್ ವೆರಿ ವೆರಿ ಗುಡ್. ಥ್ಯಾಂಕ್ ಯು ಫಾರ್ ದ ಖಡ್ಗ. ಇಟ್ ಹ್ಯಾಸ್ ಎಮೋಷನ್ಸ್. ಗೈಸ್, ಒನ್ ಟೇಬಲ್ ಆಯಿತು. ಇವಾಗ ಇವ್ರನ್ನ ಕೇಳೋಣ ಬನ್ನಿ, ಏನು ಹೇಳ್ತಾರೆ. ಎಲ್ಲ ಚೆನ್ನಾಗಿ ಬೇಯ್ತಾವ್ರೆ. ಬಾರಿಸಿ ನಮಗೆ ಫಸ್ಟ್ ಆರ್ಡ್ರ್ ಕೊಟ್ಬಿಟ್ಟು ನೀವು ಬಾರಿಸ್ತಾ ಇದ್ದೀರಾ. ಊಟ ಮಾಡ್ತಾ ಇದ್ದೀರಾ? ಸಾರಿ ಡಿಸ್ಟರ್ಬ್ ಮಾಡಿದೆ. ಗಾಬರಿ ಅಲ್ಲ, ಹೆಂಗಿತ್ತು ಅಂತಂದರೆ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದಾರಾ, ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತಾರ ಅನ್ನೋದು ಗೊತ್ತಿರಲಿಲ್ಲ. ಬಟ್ ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡಿದ್ರಿ. ಪ್ಲಾನ್ ಚೆನ್ನಾಗಿದೆ. ಸ್ಕೂಬಾ ಮಾತ್ರ ಅಲ್ಟಿಮೇಟ್. ಜನರಲಿ ನಾನು ಇವಾಗ ಹೆಂಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ ಅಂತಂದರೆ, ಲಾಗ್ ನೋಡಿದ್ದು ನಾನು ಬಂದು ಚೌಟ್ರಿ ಒಳಗಡೆ ಹೋಗಿ ಮ್ಯಾಡಿ ಮತ್ತು ವಿನಯ್ ಬ್ರೋ ನೀವೆಲ್ಲ ಹೋಗಿ ಅದನ್ನು ನೋಡಿದೆ. ಅದು ಆ್ಯಕ್ಚುಲಿ ನಿಮ್ಮ ಚಾನಲ್ ನೋಡಿಲ್ಲ, ಅವ್ರ ಚಾನಲಲ್ಲಿ ನೋಡಿದ್ದು ನಾನು.
ಆ ಚಾನಲ್ ನೋಡಿದ್ಮೇಲೆ ಹಂಗೆ ಸ್ಕ್ರೋಲ್ ಮಾಡಬೇಕಾದ್ರೆ ನಿಮ್ದು ಒಂದು ವೀಡಿಯೋ ಸಿಕ್ತು. ಇವಾಗ ಯೂಟ್ಯೂಬ್ ಹಿಸ್ಟ್ರಿ ನೋಡಿದ್ರೆ ಇಲ್ಲಿ 6 hours ಕಂಟಿನ್ಯೂಟಿ ಕಡಿಮೆ ಅಂತಂದ್ರು ಎಷ್ಟು ವೀಡಿಯೋ ಇದೆ ಗೊತ್ತಿಲ್ಲ, 50 ಅಬವ್ ವೀಡಿಯೋಸ್ ನೋಡ್ಬಿಟ್ಟಿದ್ದೀನಿ. ನೀವು ಅದೇನೋ ಬಸ್ ಹತ್ತಿದ ತಕ್ಷಣ ಬಂದು ನಮ್ಮ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಹೇಳಿದ್ರೆ ಇದು ಟ್ರಿಪ್ ಲಾಸ್ಟ್ ಮಾಡೋಣ ಅಂತ ಲಾಸ್ಟ್ ಮಾಡಕ್ಕೆ ಹೋಗ್ಬಿಡಿ, ಕಂಟಿನ್ಯೂ ಮಾಡಿ, ಜೋಶ್ ಹಂಗೆ ಕಂಟಿನ್ಯೂ ಆಗಲಿ, ಯಾವುದೇ ಕಾರಣಕ್ಕೂ ಡಿಸಪಾಯಿಂಟ್ ಆಗ್ಬಿಡಿ. ಫಸ್ಟ್ ಹೋಗಿದ್ದೆ ಇವರು ಎಂಜಾಯ್ ಮಾಡ್ತಾ ಇದ್ರು, ಚಿಲ್ ಮಾಡ್ತಾ ಇದ್ರು ನೀರೊಳಗಡೆ. ಸ್ಕೂಬಾಯಿಂದ ಆಚೆ ಬಂದಿದ ತಕ್ಷಣ ಹೇಳ್ಬಿಟ್ಟೆ ನಾನು. ಒಳಗಡೆ ಇನ್ನೊಂದು ಪ್ರಪಂಚನೇ ಇದೆ, ಸುಮ್ಮನೆ ನೋಡಬೇಕು, ಹೋಗ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು, ಎಂಜಾಯ್ ಮಾಡ್ಕೊಂಡು ಬರ್ತಾ ಇರಬೇಕು. ಸಖತ್ತಾಗಿದೆ. ಇವ್ರು ಎಷ್ಟು ಕಿಲಾಡಿ ಅಂತ ಹೇಳಿದ್ರೆ, ನಮ್ದೊಂದು RCB ಫ್ಲ್ಯಾಗ್ ಇತ್ತು. ನಾನು RCB ಫ್ಲ್ಯಾಗ್ ತಂದಿರೋದೇ ಮರ್ತೋಗ್ಬಿಟ್ಟಿದ್ದೀನಿ. ಇವ್ರು RCB ಫ್ಲ್ಯಾಗ್ನ ಜೋಬಲ್ಲಿ ಇಕ್ಕೊಬಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಅವಾಗ ತೆಗಿತವ್ರೆ ನನ್ನ ಮುಂದೆ, ನಾನು ಶಾಕು, ಈ ಫ್ಲ್ಯಾಗ್ ಎತ್ಕೊಬಂದ್ಬಿಟ್ಟು ಇವ್ರು ಆರಿಸ್ತಾವ್ರಲ್ಲ ಅಂತ. ಅದು ಮಾತ್ರ ಅಲ್ಟಿಮೇಟ್ ಸೀನ್. ಆ್ಯಕ್ಚುಲಿ ಮ್ಯಾಡಿ ಹತ್ರ ಕೇಳಿದೆ, ಸೊ ಮ್ಯಾಡಿ ಅವ್ರು ಕೊಟ್ಟಿದ್ರು. ಹೌದಾ? ಅಲ್ಲೇ ಇದೆ ಅದಕ್ಕೆ ಕ್ರೆಡಿಟ್ ಅವ್ರಿಗೇನೆ. ಮುಚ್ಚ ಒಳಗಡೆ ಹೋಗಿದ ತಕ್ಷಣ RCB ಫ್ಲ್ಯಾಗ್ ಓಪನ್ ಮಾಡ್ತಾವ್ರೆ. ನಾನು ಯಾರಪ್ಪ ಇದು ಅಂತ ಅಂದ್ಕೊಂಡು ಸೆಕೆಂಡ್ ಸೈಕಾದೆ. ನನ್ನ ಟ್ರಿಪ್ ಗೈಡ್ ಅಂತ ಕಳಿಸಿದ್ದು ಒಂದು ಕ್ಷಣ ಅಲ್ಲ, 2 ದಿನ ನಾನು ಗೈಡ್ ಅನ್ನೋದೇ ಮರ್ತುಬಿಟ್ಟೆ. ಟೂರಿಸ್ಟಾಗಿ ಬಂದಿದ್ದೆ ಇವ್ರ ಜೊತೆ, ಸೂಪರಾಗಿತ್ತು, ಸಖತ್ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಇವ್ರು ಯಾವುದೇ ಟ್ರಿಪ್ಗೆ ಹೋದ್ರು ನಾನು ಜಾಯ್ನ್ ಆಗ್ತೀನಿ, ನೀವು ಎಲ್ಲರೂ ಜಾಯ್ನ್ ಆಗಲೇಬೇಕು. ಎಲ್ಲೋದ್ರೂ ಇವನ್ನ ಮಿಸ್ ಮಾಡಲ್ಲ, ತಗೊಂಡು ಹೋಗ್ತೀವಿ, ಯಾಕಂದರೆ ಅಡ್ಜಸ್ಟ್ ಆಗ್ಬಿಟ್ಟ. ಓಕೆ ಗೈಸ್, ನಮ್ಮ ಆರ್ಡ್ರ್ ಎಲ್ಲ ಬಂತು, ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ. ನಾವು ಫಸ್ಟ್ ಊಟ ಮಾಡೋಣ ಬನ್ನಿ. ಬಾಯಲ್ಲಿ ನೀರು ಬರ್ತೈತೆ ಮೀನು ನೋಡಿದ್ರೆ ನನಗೆ. ಇನ್ನೊಂದು ವಾರ ಮೀನು ತಿನ್ಕೊಂಡೇ ಜೀವನ ಮಾಡ್ಬಿಡ್ತೀನಿ ಗೈಸ್ ನಾನಂತೂ. ಗೈಸ್ ಇವಾಗ ಕೇಕ್ ಕಟ್ ಮಾಡಿಸ್ತವ್ರೆ ನಮ್ಮ ಡ್ರೈವರ್ ಹರ್ಷಣ. ನಾವು ಕೇಕ್ ಕಟ್ ಮಾಡಿಸ್ತಾ ಇರೋದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಯಾರು ಈ ಥರ ಮಾಡಿರಲ್ಲ ಪಕ್ಕ. ಮಾಡಿಲ್ಲ ತಾನೆ, ನಾವು ಮಾಡ್ತೀವಿ ಬನ್ನಿ. ನಾವು ಏನಕ್ಕೆ ಅಂದರೆ ನಮ್ಮನ್ನ ಹುಷಾರಾಗಿ ಕರ್ಕೊಂಡು ಹೋಗ್ತಾ ಇರೋದಕ್ಕೆ, ಯಾವುದೇ ರೀತಿ ಏನು ತೊಂದರೆ ಮಾಡದೆ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡಿದ್ದಕ್ಕೆ ನಿಮಗೋಸ್ಕರ ನಮ್ಮ ಕಡೆಯಿಂದ ಒಂದು ಚಿಕ್ಕ ಕಿರುಕಾರಣಕ್ಕೆ ನಿಮ್ಮ ಬರ್ತಡೇ ದಿವಸ ನೀವು ಎಲ್ಲ ಕೆಲಸ ಬಿಟ್ಬಿಟ್ಟು ನಮ್ಮ ಜೊತೆ ಬಂದಿದ್ದೀರಲ್ಲ, ಅದೇ ದೊಡ್ಡ ಖುಷಿ. ಅವ್ರು ಫುಲ್ ನಾಚ್ಕೊಂತವ್ರೆ ಗೈಸ್, ಕಂಪ್ಲೀಟಾಗಿ ನಾಚ್ಕೊಂತವ್ರೆ. ಕಟ್ ಮಾಡಿ ಹ್ಯಾಪಿ ಬರ್ಡೇ. ನಿಮ್ಮ ಬರ್ತಡೇ ದಿವಸ ನೀವೆಲ್ಲ ಕೆಲಸ ಬಿಟ್ಟು ನಮ್ಮನ್ನ ಹುಷಾರಾಗಿ ಕರ್ಕೊಂಡು ಬಂದ್ರಲ್ಲ, ಇವತ್ತು ನಾವೆಲ್ಲರೂ ಖುಷಿಯಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯ್ತಾ ನಿಮಗೆ? ಖುಷಿ ಆಯ್ತಾ? ಹ್ಯಾಪಿ ಬರ್ಡೇ, ಮೆಮೊರೇಬಲ್ ಬರ್ಡೇ. ಥ್ಯಾಂಕ್ ಯು ಮೈ ಫ್ಯಾಮಿಲಿ, ಥ್ಯಾಂಕ್ ಯು ಸೋ ಮಚ್. ಒಂದು 10 ಲಕ್ಷ ಆಗೋಷ್ಟೊಳಗೆ ಕೋಆರ್ಡಿನೇಟರ್ನ ಚೇಂಜ್ ಮಾಡಪ್ಪ ಗೋಪುರಾಣಲ್ಲಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಮೊದಲನೇ ಕೇಕ್ 100K ಅಡ್ವಾನ್ಸ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ನಮ್ಮ ಫ್ಯಾಮಿಲಿ ಜೊತೆ. ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ. ಯಾರು ತಿನ್ಸೋದು? ಅವ್ನು ಯಾರೋ ಅವನು ನನ್ಗೆ ಯಾಕೋ ಡೌಟ್. ಗಂಡ್ಸೆ ಪ್ರೂವ್ ಮಾಡು ಇವಾಗ ಪ್ರೂವ್ ಮಾಡು. ಏನ್ ಮಾಡ್ಲಿ ಅಂತದ್ದು ಕೇಕ್ ತಿನ್ನು. ಗಂಡ್ಸು ಬಿಡು ನೀನು. ತೊಗೊಳ್ಳಿ ಗೈಸ್, ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಎಲ್ಲರನ್ನೂ ಬಸ್ ಹತ್ಸಿ ಇವಾಗ ನಾನು ಇಲ್ಲೇ ಉಳ್ಕೊತಾ ಇದ್ದೀನಿ. ಎಲ್ಲರಿಗೂ ಬಸ್ ಹತ್ಸಿ ಬಾಯ್ ಹೇಳ್ಬಿಟ್ಟು ಕಳ್ಸೋಣ ಬನ್ನಿ. ಓಕೆ ಗೈಸ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಹೊಸ ಫ್ಯಾಮಿಲಿ ಮೀಟ್ ಆದಂಗೆ ಆಯಿತು, ತುಂಬ ಖುಷಿ ಆಯಿತು. ನಮ್ಮ ಪ್ರಯಾಣ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಇನ್ನೊಂದು ಪ್ರಯಾಣದಲ್ಲಿ ಸಿಗೋಣ ಅಂತ ಅಂದ್ಕೊಂಡು ಎಲ್ರಿಗೂ ಶುಭ ರಾತ್ರಿ, ಗುಡ್ ನೈಟ್, ಬಾಯ್ ಬಾಯ್. ಸರಿ ಇಷ್ಟು ಡೈಲಾಗ್ ಹೇಳಕ್ಕೆ ಎಷ್ಟೋ ತಗೊಂಡೆ ನಿಜ? ಎಷ್ಟೋ ಪ್ರಾಕ್ಟೀಸ್ ಮಾಡಿದೆ ನಿಜ? ಸೋನು ನೀನು ತೊಡೆ ಮೇಲೆ ಕೂತ್ಕೊಳ್ಳೋ ಎಷ್ಟೋ ಟೈಮ್ ತಗೊಂಡು ಅಷ್ಟೊತ್ತು ಪ್ರಾಕ್ಟೀಸ್ ಮಾಡಿ. ಏನು ಕೂತ್ಕೊಂಡೆ? ಮಾಡಿದೆ. ಓಕೆ ತಂಗಿ, ಹೋಗು. ಓಕೆ ಬಾಯ್ ಬಾಯ್, ಸಿಗೋಣ. ಹುಷಾರಾಗಿ ಹೋಗಿ. ಎಲ್ಲರೂ ರೀಚ್ ಆದ್ಮೇಲೆ ಮೆಸೇಜ್ ಹಾಕಿ. ಗೈಸ್, ಬಂದು ಹೊನ್ನಾವರದಲ್ಲಿ ಚೆಕ್ ಇನ್ ಆಗೋ ಸಮಯ. ಬನ್ನಿ, ಆಲ್ರೆಡಿ ಎಲ್ಲ ಕ್ಲೈಂಟ್ ಬಂದು ಮಲ್ಕೊಂಡ್ಬಿಟ್ಟವ್ರೆ, ನಾವೇ ಲೇಟು. ಆ್ಯಂಡ್ ನಮ್ಮ ಮುಷಾ ಪ್ರತಾಪ ಬರೋದು ಬೆಳಗ್ಗೆಗೆ. ಅವ್ರು ಇವಾಗ ಆಲ್ರೆಡಿ ಶಿವಮೊಗ್ಗ ಹತ್ರ ರೀಚ್ ಆಗಿದ್ದಾರಂತೆ. ಇವರು ಎಲ್ಲ ಇವಾಗ ಹೊರಟ್ರು. ಎಲ್ಲರೂ ಹುಷಾರಾಗಿ ಹೋಗಲಿ ಅಂತ ಕೇಳ್ಕೊಳ್ತಾ ಬನ್ನಿ ಫಸ್ಟ್ ಹೋಗಿ ರೂಮ್ ಹೋಗೋಣ. ನಾನು ಮುಂಚೆ ಬಂದಂಗೆ ಇರಲಿಲ್ಲ ಗೈಸ್, ಇಲ್ಲ ಫುಲ್ ರೆನೋವೇಷನ್ ಮಾಡಿಬಿಟ್ಟಿದ್ದಾರೆ. ಬನ್ನಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಹಾಂ ಚೆನ್ನಾಯ್ತಲ್ಲ ಗುರು? ಪೀಸ್ ಗೈಸ್, ಮಸ್ತಾಗಿ ಐತೆ. ಓಕೆ ಗೈಸ್, ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಟ್ರಿಪ್ನ ಇಲ್ಲಿಗೆ ಮುಗಿಸೋ ಸಮಯ ಬಂದಿದೆ. ಸೊ ತುಂಬ ಅಂದರೆ ತುಂಬ ಲೇಟ್ ಆಯಿತು ಬ್ಲಾಗ್ ಹಾಕೋಕ್ಕೆ, ಯಾಕಂದರೆ ನಾನು ಕೂಡ ಮುರುಡೇಶ್ವರದಲ್ಲೇ ಇದ್ದೆ. ಅದಕ್ಕಾಗಿ ಬ್ಲಾಗ್ ಹಾಕೋಕ್ಕೆ ಆಗ್ತಾ ಇರಲಿಲ್ಲ. ಬ್ಯಾಕ್
ಟು ಬ್ಯಾಕ್ ಕೆಲಸಗಳು, 1 ನಿಮಿಷ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲ್ಲ. ಸೊ ಇನ್ನು ಮುಂದೆ ಆದಷ್ಟು ಬೇಗ ಬ್ಯಾಕ್ ಟು ಬ್ಯಾಕ್ ಎಡಿಟ್ ಮಾಡಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಸಬ್ಸ್ಕ್ರೈಬರ್ಸ್ ಟ್ರಿಪ್ಪು ಒನ್ ಆಫ್ ದ ಬೆಸ್ಟ್ ಸಬ್ಸ್ಕ್ರೈಬರ್ಸ್ ಟ್ರಿಪ್ಪು ನನಗನ್ಸಿದ್ದು. ಯಾಕೆ ಏನು ಅಂತ ಗೊತ್ತಿಲ್ಲ, ಬಟ್ ಎಲ್ಲರೂ ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಎಲ್ರಿಗೂ ಸ್ಕೂಬಾ ಎಕ್ಸ್ಪೀರಿಯನ್ಸ್ ಮಾಡಿಸಿದ್ನಲ್ಲ, ಅದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ಸೊ ಹೋಪ್ ನಿಮಗೂ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಆ್ಯಂಡ್ ಇನ್ನು ಮುಂದೆ ಆದಷ್ಟು ಬೇಗ ಬ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು. ಆ್ಯಂಡ್ ನೀವು ಯಾರಾದರೂ ಸ್ಕೂಬಾ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ನಿಮಗೆಲ್ಲರಿಗೂ ಬುಕ್ ಮಾಡಿಕೊಡ್ತೀನಿ. ಯಾಕಂದರೆ ಅಲ್ಲಿರೋರೆಲ್ಲ ನನ್ನ ಫ್ರೆಂಡ್ಸೇ. ಸೊ ಅದೊಂಥರ ನಮ್ಮ ಮನೆ ಇದ್ದಾಗೆ. ಅದನ್ನು ನೀವು ನೆಕ್ಸ್ಟ್ ಬ್ಲಾಗ್ಸಲ್ಲಿ ನೋಡ್ತೀರಾ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.